ಶರಣಂ 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 ದೇವಿ ಮಹಾಲಕ್ಷ್ಮಿ ಪಾಲಿಸು ವರವನು ತಾಯಿ ದೇವಿ ವರಲಕ್ಷ್ಮಿ ಶರಣಂ 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 ದೇವಿ ಮಹಾಲಕ್ಷ್ಮಿ ಶರಣಂ 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 ದೇವಿ ಮಹಾಲಕ್ಷ್ಮಿ ಪಾಲಿಸು ವರವನು ತಾಯಿ ದೇವಿ ವರಲಕ್ಷ್ಮಿ ಪಾಲಿಸು ವರವನು ತಾಯಿ ದೇವಿ ವರಲಕ್ಷ್ಮಿ ಶರಣಂ 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 ದೇವಿ ಮಹಾಲಕ್ಷ್ಮಿ ಅನುಗ್ರಹ ಆಶೀರ್ವಾದ ಸದಾಕಾಲ ಈ ಬಡ ಭಕ್ತರ ಮೇಲೆ ಕಾಲವೂ ಕೂಡ ಇರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು ತಾಯಿ. ರೈತನ ಕರೆ ಜಗವೆಲ್ಲ ಸಕ್ಕರೆ ಅಂತ ಎಲ್ಲರೂ ಹೇಳಿದ್ರು ನಿಜ. ಆದ್ರೆ ರೈತನ ಕಣ್ಣೀರು, ರೈತನ ಬಿಸಿ ಉಸಿರಿನ ಆ ಕಣ್ಣೀರ ತಾಪ ಸರ್ಕಾರಕ್ಕೆ ಮಾತ್ರ ಮುಗಿತಾನೆ ಇಲ್ವಲ್ಲಮ್ಮ. ಸಾಲನೆಲ್ಲ ಮಾಡಿ ಬೀಜ ಗೊಬ್ಬರ ತಂದಿಗೆಲ್ಲ ಹಾಕಿದ್ರು ಕೂಡ ಮಳೆಗೆ ಬಿದ್ದ ರಭಸದಿಂದ ಬೆಳೆ ಹಾನಿಯಾಗೋದು ಇಲ್ಲ, ಈ ಅತಿವೃಷ್ಟಿ ಅನಾವೃಷ್ಟಿಯಿಂದ ಈ ರೈತರ ಬದುಕು ಬರುಡಾಗಿ ಹೋಗೋದು. ಅಮ್ಮ, ನಿನ್ನ ಹತ್ರ ಬೇರೇನು ಕೇಳಲ್ಲ ತಾಯಿ. ಸಿರಿ ಸಂಪತ್ತು, ಆಸ್ತಿ, ಅಷ್ಟೈಶ್ವರ್ಯಗಳು ಇದಾವುದು ಬೇಕು ಅಂತ ಪಟ್ಟಿಗಳ ವರದಿಯನ್ನೇ ನಿನ್ನ ಮುಂದೆ ನಾನೇನು ಬೆತ್ತರಿಸಲಾರೆ. ಆದ್ರೆ ಒಂದು ಮಾತು ಮಾತ್ರ ಸತ್ಯ, ರೈತರ ಹೆಂಡತಿಯಾಗಿ ಹುಟ್ಟಿದ್ದಕ್ಕೆ, ರೈತರ ಮಡದಿಯಾಗಿ ಈ ಮನೆಗೆ ಬೆಳಗುವ ಸೊಸೆಯಾಗಿ ಬಂದಿದ್ದಕ್ಕೆ ಹೇಳುವುದು
ಒಂದೇ ಮಾತನ್ನ, ಏನು ಗೊತ್ತಾ, ಈ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಎದೆಗೊಟ್ಟು ನಿಲ್ಲುವಂತ ಚಿಕ್ಕ ಚಾತುರ್ಯತೆಯನ್ನ ಕೊಟ್ಟು ಆ ಗಟ್ಟಿತನವನ್ನ ಮೆಟ್ಟಿ ನೀಳುವ ಇದು ಗುಂಡಿಗೆನ ಕೊಟ್ಟು ನನ್ನನ್ನ ಕರುಣಿಸಿ ಕಾಪಾಡು ಅಂತ ನಿನ್ನ ಹತ್ರ ಕೇಳೋದು ಇದು ಒಂದೇ ತಾಯಿ. ನಮ್ಮದು ಕೂಡು ಸಂಸಾರ. ನನ್ನ ಗಂಡ ಶ್ರೀರಾಮಚಂದ್ರನ ಗುಣದವರು. ಮೈದುನಂತರೂ ಆ ಆಂಧ್ರೇಯನ ಹೋಲುವಂತ ಪರಮ ಸುಖಿ. ಈ ನಮ್ಮ ಸುಂದರ ನಂದನವನ ಸಂಸಾರಕ್ಕೆ ಯಾವ ಕೆಟ್ಟ ದೃಷ್ಟಿಯೂ ತಾಗದ ಹಾಗೆ ಸದಾಕಾಲ ಸುಖವಾಗಿ ಬಾಳುವಂತೆ ಆಶೀರ್ವಾದ ಮಾಡು ತಾಯಿ, ಆಶೀರ್ವಾದ ಮಾಡು. ಜಯ, ಪರಮ ಪತಿವ್ರತೆ ಆದ ನೀನು ಈ ಪರಾಶಕ್ತಿ ಪರಮೇಶ್ವರಿ ಪೂಜೆ ಮುಗಿಸಿದೆ. ಆ ಪರಮೇಶ್ವರಿಯ ಪೂಜೆ ಅಂತ ಅವಾಗಲೇ ಮುಗಿದಾಯ್ತು. ಬನ್ನಿ ಪ್ರಸಾದ ಸ್ವೀಕರಿಸುವಂತ. ಎದ್ದೇಳು ಜಯಶ್ರೀ, ಎದ್ದೇಳು. ಸದಾ ಜಯದ ಹಾದಿಯನ್ನು ಬಯಸುತ್ತಿರುವ ನಿನ್ನ ಕನಸು ನನಸಾಗಲಿ. ಕುಸುಮದಂತಿರುವ ನನ್ನ ತಮ್ಮಂದ್ರೆ ಬಾಳು ಬಂಗಾರವಾಗಲಿ. ಈ ನಿನ್ನ ಭಕ್ತಿಯಿಂದ ಈ ಮನೆ ಕೀರ್ತಿ ಬೆಳಗಲಿ. ಎಂಥ ಶಕ್ತಿಯುತ ಆಶೀರ್ವಾದ ಮಾಡಿದ್ರೆ ನೀವು. ನಿಜ ಹೇಳ್ಬೇಕಂದ್ರೆ ನಿಮ್ಮ ಮಡದಿಯಾಗಿ ಹುಟ್ಟಿದಕ್ಕೂ ಕೂಡ ಜನ್ಮ ಸಾರ್ಥಕವಾಯಿತು. ನಿಮ್ಮಂಥ ಗಂಡನ ಪಡೆದಂಥ ನಾನೇ ಭಾಗ್ಯಶಾಲಿ. ಹೇಳಿ ಅಂದ್ರೆ ನಿಮ್ಮ ಮಾವ ಕಟ್ಟಾಗ್ರೆ ಇದ್ದರೂ ಕೂಡ ನಿಮ್ಮ ಪಾದ ಸೇವಿಕೆಯಾಗಿ ಚಾಚು ತಪ್ಪದೆ ಮಾಡ್ತೀರಿ. ಅದಾವ ಮಾತಿದ್ರು ತಕ್ಷಣವೇ ಹೇಳಿ. ಕಟ್ಟಾದ್ನೇ ಇದೆ ಜಯ, ಕಟ್ಟಾದ್ನೇ ಇದೆ. ನನ್ನ ತಮ್ಮನ ಬಾಳು ಬೆಳಗಲಿ ಅನ್ನುವುದನ್ನೇ ಮರೆತು ನನ್ನ ತಮ್ಮಂದಿರ ಬಾಳು ಬೆಳಗಲಿ ಅಂತ ಮರೆತಿದ್ನೆಲ್ಲ ಮತ್ತೆ ನೆನಪಿಸಿಕೊಂಡು ಬಿಟ್ಟೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಭವ್ಯ ಭಾರತದ ಶ್ರೀಗಂಧ ಕಸ್ತೂರಿ ಕನ್ನಡ ನೆಲದಲ್ಲಿ ನನ್ನ ಹೆತ್ತ ತಾಯಿ ಅವಳಿ ಮಕ್ಕಳಿಗೆ ಜನ್ಮ ನೀಡಿ ಸತ್ತು ಹೋದಳು ಜಯ, ಸತ್ತು ಹೋದಳು. ಆ ಸುದ್ದಿಯನ್ನು ಕೇಳಿ ನನ್ನ ತಂದೆ ರೈಲಿನಲ್ಲಿ ಬರುತ್ತಿರುವಾಗ ಆ ನಂತರ ಏನಾಯ್ತು ಸ್ವಾಮಿ? ಅದೇ ರೈಲಿನಲ್ಲಿ ಕಳಚಿ ತುಂಡರಿಸಿ ಬಿದ್ದಿತ್ತು ಜಯ ನನ್ನ ತಂದೆಯಣ. ಶಿವ ಶಿವ, ಮುಂದೆ ಆ ಅವಳಿ ಮಕ್ಕಳ ಗತಿ ಏನಾಯ್ತು ಸ್ವಾಮಿ? ನಾನು ಶಾಲೆಯಿಂದ ಬರುತ್ತಿರುವಾಗ ನನ್ನ ಸ್ನೇಹಿತನೊಬ್ಬ, ಅದರಲ್ಲಿ ಒಂದು ಮಗು ನನಗೆ ಕೈ ತಂದು ಕೊಟ್ಟ ಜಯ. ಈಗ ಅವನೇ ಈ ಶಾಂತಿಪುರದ ಕ್ರಾಂತಿವೀರ. ಹಾಗಿದ್ರೆ ನನ್ನ ಇನ್ನೊಬ್ಬ ಮೈದುನ ವೀರ ಎಲ್ಲಿದ್ದಾನೆ ಜಯ? ಅವನು ಎಲ್ಲಿದ್ದಾನೋ, ಹೇಗಿದ್ದಾನೋ, ಯಾರ ಕೈಯಲ್ಲಿ ಸಿಲುಕಿದ್ದಾನೋ ಅನ್ನೋದೇ ತಿಳಿತಲ್ಲ ಜಯ. 20 ವರ್ಷಗಳ ಕಾಲ ಅವನ ಚಿಂತೆಯಲ್ಲೇ ಬದುಕ್ತಾ ಇದ್ದೀನಿ ಜಯ, ಅವನ ಚಿಂತೆಯಲ್ಲೇ ಬದುಕ್ತಾ ಇದ್ದೀನಿ. ಅವನು ಜೀವಂತವಾಗಿದ್ದು ನನ್ನ ಸಾವಿನ ಕಡೆ ಕಾಲಾದ್ರೂ ಬಂದು ನನ್ನ ಕೈ ಸೇರ್ಲಂತ ಈ ತಾಯಿಯಲ್ಲಿ ಬೇಡ್ಕೋತಾ ಇದ್ದೀನಿ ಜಯ, ಈ ತಾಯಿಯಲ್ಲಿ ಬೇಡ್ಕೋತಾ ಇದ್ದೀನಿ. ಯಾಕೆ ಚಿಂತೆ ಮಾಡ್ತೀರಾ? ರೈತರ ಮನಸ್ಸು ಹಾಲು ಸಕ್ಕರೆ ಇದ್ದಂತೆ. ರೈತ ಕಣ್ಣೀರಿಟ್ರೆ ಆ ತಾಯಿ ಯಾವತ್ತು ನೋಡ್ತಾ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ. ಖಂಡಿತವಾಗಿಯೂ ಈ ನಿಮ್ಮ ಅಣ್ಣ ತಮ್ಮಂದಿರನ್ನ ತಾಯಿ ಒಂದು ಗುಡಿಸ್ತಾಳೆ. ಈ ಮಾತು ಆ ಸೂರ್ಯ ಚಂದ್ರನ ಸಾಕ್ಷಿಯಾಗಿಯೂ ಸತ್ಯ ಸತ್ಯ ಸತ್ಯ. ನೋಡು, ನೀವು ಮೊದಲೇ ಪೇಟೆಗೆ ಹೋಗಿ ಅದಿದ್ದು ಕೆಲಸ ಮುಗಿಸ್ಕೊಂಡು ಆಯಾಸ ಮಾಡ್ಕೊಂಡಿದ್ದೀರಾ. ಒಂದು ಸರಿ ಮಾತು ಶುರು ಮಾಡಿಬಿಟ್ಟೆ. ಬನ್ನಿ, ಅಡಿಗೆ ರೆಡಿ ಆಗಿದೆ, ಸ್ವಲ್ಪ ವಿಶ್ರಾಂತಿ ಪಡ್ಕೊಳ್ಳುವಂತ್ರೆ. ಬನ್ನಿ. ನಿನ್ನ ಮಾತು ನಿಜ ಜಯ. ಆ ಮಾದ ಈ ಕಳಸಾಂಡ ಬಂಡೂರು ನದಿ ಜೋಡಣೆ ಆಗಿ
ನಮ್ಮೆಲ್ಲ ರೈತರು ಒಗ್ಗಟ್ಟಿನಿಂದ ಬದ್ಧರಾಗಿ ರಾಜ್ಯಾದ್ಯಂತ ಬಂದ್ ಕರೆ ನೀಡಿದ್ದಾರೆ. ರೇಟ್ ಇಲ್ಲದ ಮಾರ್ಕೆಟು ಜನಸಂದಣಿಲ್ಲದೆ ಬಿಕೋ ಅಂತ ಇದೆ. ರೈತ ತಂದರಿಸಿದ ಈರುಳ್ಳಿ ತೊಗರಿಗೆ ಬೆಲೆನೇ ಇಲ್ಲದಂತಾಗಿದೆ ಜಯ, ಬೆಲೆನೇ ಇಲ್ಲದಂತಾಗಿದೆ. ಮಾರಾಟವಾಗದ ಈರುಳ್ಳಿ ಕೊಳ್ತಾ ಬಿದ್ದಿದೆ, ತೊಗರಿಗೆ ಹುಳ ಅಂಟಿಕೊಂಡಿದೆ ಜಯ. ಹೀಗಿದ್ದಾಗ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಆಗುವುದು ಯಾವಾಗ ಜಯ, ಯಾವಾಗ? ಶಾಂದ್ರ, ಮೊದಲು 2 ವರ್ಷ ಬರಗಾಲ ಬಿದ್ದಿದೆ. ಈಗ ನೋಡಿದ್ರೆ ರೈತ ಬೆಳೆದ ಮಾಲಿಗೆಲ್ಲ ರೇಟ್ ಸಿಗದೆ ಹೋದ್ರೆ ರೈತರ ಕಷ್ಟ ಹೇಳಿ ತೀರ್ದಾಗ್ಬಿಡುತ್ತಲ್ಲ. ಅದಕ್ಕಾಗಿ ಜಯಶ್ರೀ, ಈಗ ನಡೆದಿದೆ ಈ ಮಹಾದಾಯ ಮಹಾಯುದ್ಧ. ಈ ಯುದ್ಧಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಒಂದುಗೂಡಿ ನದಿ ಜೋಡಣೆ ಮಾಡದೆ ಹೋದರೆ ಆ ನೀರಿಗಾಗಿ ರಕ್ತಪಾತವೇ ಹರಿದೋಗುತ್ತದೆ. ನಮ್ಮೆಲ್ಲ ರೈತರು ಒಗ್ಗಟ್ಟಿನಿಂದ ಬದ್ಧರಾಗಿ ನಿಂತಿದ್ವಿ. ಅಂದ್ರೆ ನನಗೊಂದು 2ನೇ ಬಂಡಾಯದ ಚಳುವಳಿ ಆ ಮಹದಾಯಿ ನೀರು ಬರೋರ್ಗೂ ಅಲ್ಲಿವರೆಗೂ ಮುಂದುವರಿಯುತ್ತಾ ಇಲ್ವೋ ಜಯ? ಆ ಮಹದಾಯಿ ಕಳಸ ಬಂಡೂರು ನದಿ ಜೋಡಣೆ ಆಗುವವರೆಗೂ ಈ ನಮ್ಮ ರೈತರ ಹೋರಾಟ ನಿಲ್ಲುವುದಿಲ್ಲ ಜಯ, ನಿಲ್ಲುವುದಿಲ್ಲ ಜಯ. ಈ ನಮ್ಮ ರೈತರ ಹೋರಾಟ ನಿಂತ ನೀರಲ್ಲ, ಹರಿಯುವ ನದಿ ಇದ್ದಂತೆ. ಒಂದು ವೇಳೆ ಆ ಆಲದ ಮರವು ಅಳಿಗಾಡಬಹುದು, ಆದರೆ ಈ ರೈತರ ನಿಲುವು ಅಳಿಗಾಡಕ್ಕೆ ಯಾರಿಗೂ ಸಾಧ್ಯವಿಲ್ಲ ಜಯ, ಸಾಧ್ಯವಿಲ್ಲ. ಅದನ್ನೇ ಹೇಳ್ತಾರಲ್ಲ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ. ಎಲ್ಲದಕ್ಕೂ ಕೂಡ ಕಾಲ ಕೂಡಿ ಬರಬೇಕು. ಬಂದದ್ದು ಬರಲಿ, ಭಗವಂತನ ದಯವೊಂದು ಇರ್ಲಿ ಅಂತ ಹೆಜ್ಜೆ ಹಾಕ್ತಾ ಇರೋದಷ್ಟೇ. ಒಟ್ನಲ್ಲಿ ರೈತರ ಮನನುಯಿಸ್ತವರು ಯಾರು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ರೀ, ಸಮಯ ಆಯ್ತು, ಬನ್ನಿ. ನಿಲ್ಲೇ ನನ್ನ ಚಿನ್ನ, ಅಡಿಕೆ ಕಡಿದ್ರೆ ಹೋಯ್ತು, ಮಡಿಕೆ ಒಡೆದ್ರೆ ಹೋಯ್ತು. ನಿಮ್ಮ ಆಸೆಗೆ ಹಾಡಿದ್ದಾಯ್ತಲ್ಲ, ಇದಾದ್ರೂ ಬನ್ನಿ ಪ್ರಸಾದಕ್ಕೆ. ಈಗ ಬಂದಪ್ಪ ಜಾತ್ರೆ ಮುಗಿಸ್ಕೊಂಡು? ಹೌದಣ್ಣ, ಈಗಲೇ ಬಂದೆ. ತಮ್ಮ, ಏನಿದು ನಿನ್ನ ಕೈಯಲ್ಲಿ ಬೆಳ್ಳಿ ಕಪ್ಪು ಬಂಗಾರದ ಕಡೆ? ಇವೆಲ್ಲ ಚಕಡಿ ಗಾಡಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಬಹುಮಾನವನ್ನ. ಅಂದ್ರೇನಪ್ಪ, ಎಲ್ಲ ಚಕಡಿಯನ್ನ ದಾಟಿ ನಿನ್ನ ಚಕಡಿಯೇ ಮೊದಲು ಬಂತೇನೋ ಮೈದುನ? ಹೌದು ಅತ್ತಿಗೆ, ಹೌದು. ಯುಗದ ಸಂಪತ್ತಿನಲ್ಲಿ 75 ಹಳ್ಳಿಗಳು ನನ್ನ ಆಶ್ರಯದವೇ ಎಂದು ಕೊಪ್ಪಿನಿಂದ ಮೆರೆಯುತ್ತಿರುವ ದೇವೇಗೌಡನ ಎತ್ತುಗಳಿಗೆ ಆ ನನ್ನೆರಡು ಎತ್ತುಗಳು ನೇರ ಓಟ ನಡೆದಾಗ ನನ್ನ ಚಕಡಿ ಬಂಡಿ ಕೀಲು ಬಿಚ್ಚಿ ಬೀಳುವಂತೆ ಮಾಡಿದರು. ಆದರೆ ಈ ಕೆಚ್ಚದೆ ಕ್ರಾಂತಿವೀರ ನಿನ್ನ ಮೈದುನ ಬಿದ್ದ ಕೀಲನ್ನು ಗಾಲಿಗೆ ಜೋಡಿಸಿಕೊಂಡು ರಾಯಣ್ಣ ಎಂಬ ಹೆಸರಿನ ಎತ್ತಿನ ತುಂಬವನ್ನು ಚಪ್ಪರಿಸಿ ಲಕ್ಷ್ಮಣ ಎಂಬ ಎತ್ತಿನ ಬಾಲವನ್ನು ಎತ್ತಿ ಹಿಡಿದಾಗ ಆ ನನ್ನೆರಡು ಎತ್ತುಗಳು ನೆತ್ತಿಯ ಮೇಲೆ ಬಾಲವನ್ನು ಎತ್ತಿಕೊಂಡು 10 ಸೆಕೆಂಡಿನಲ್ಲಿ ಆ ಮುತ್ತಿನ ಮಾರ್ಗ ಬಿಟ್ಟಿ ಪ್ರಥಮ ಸ್ಥಾನ ಪಡೆದೇ ಬಿಟ್ಟು ಹೊತ್ತಿಗೆ ಪಡೆದೇ ಬಿಟ್ಟು. ಸಂತೋಷ ತಮ್ಮ, ಸಂತೋಷ. ಬಾ. ತಮ್ಮ, ಏನು ನಿನ್ನ ಕೊರಳಲ್ಲಿ ಇಷ್ಟೊಂದು ದೊಡ್ಡ ಮಿಂಚು ಹೋತಾಯ್ತಾ? ಅದೊಂದು ವಿಚಿತ್ರ ಕಥೆಯನ್ನ. ಆ ದುರಂಕಾರಿ ದೇವೇಗೌಡನ ಎತ್ತುಗಳು ಸೋತು ಎಂಬ ಮತ್ತಿನಲ್ಲಿ ಅದೇ ಸಾಯಂಕಾಲ ಕುಸ್ತಿ ಸ್ಪರ್ಧೆಯಲ್ಲಿ ತನ್ನ ಬಲಗೈ ಬಂಟನಾದ ವೀರಮಲ್ಲನಿಂದ ನೀನು ಕುಸ್ತಿಗೆ ಬರಬೇಕೆಂದು ಕಣಕ್ಕೆ ರಣಕಳೆ ಊದಿಸಿ ನನಗೆ ಸಡ್ಡು ಹೊಡಿಸಿದ. ಹೌದೇ? ಆಗ ನೀನೇನು ಮಾಡಿದಪ್ಪ? ಆಗ ನನ್ನ ವೀರ ಬಜರಂಗಿ ಮಾರುತೇಶ್ವರನ್ನು ಮರೆಸಿಕೊಂಡು ಅಣ್ಣ ಅತ್ತಿಗೆ ಆದ ನಿಮ್ಮಿಬ್ಬರ ಕೈ ತುತ್ತನ್ನು ನೆನೆದು ಆ ಸೇಡನ್ನು ಪ್ರತಿ ಸೇಡಮ್ಮ ಸಟ್ಟು ಬಾರಿಸಿ
ತಕ್ಷಣ ಕಣಕ್ಕೆ ನುಗ್ಗಿ ಆ ವೀರಮಲ್ಲನು ನನ್ನ ಕೈ ಹಿಡಿಯುಷ್ಟರಲ್ಲಿ ಅವನನ್ನು ಅಡಗಿಸಿ ಕೆಡವಿ ಅವನ ಎದೆ ಮೇಲೆ ಕಾಲಿಟ್ಟು ಈ ತಾಯ್ತಾ ಪಡೆಯನ್ನ ಬಪ್ಪರೆ ಕ್ರಾಂತಿವೀರ ಬಪ್ಪರೆ. ಈ ಶಾಂತಿ ಎಂಬ ಸುರನಗರದಲ್ಲಿ ರೈತನ ಕಡೆ ಜಗವೆಲ್ಲ ಸತ್ತರನ್ನುವುದೇ ಮರೆತು ನಾವೇ ಪುಂಡರನ್ನು ಚೆಂಡು ತಿರುಮೇರಿಸುತ್ತಿರುವ ಬಂಡರಿಗೆ ತಕ್ಕ ಪಾಠ ಕಲಿಸಿಬಿಟ್ಟಿ ತಮ್ಮ ಈ ಶಾಂತಿಪುರಕ್ಕೆ ಯಾವುದೇ ಭಂಗ ತರದೆ ತಲೆ ಎತ್ತಿ ಬದುಕುತ್ತದೆ. ನಾನು ಮಾತು ಕೊಡಪ್ಪ. ಅಣ್ಣ ಒಂದಕ್ಕೆ ನಿನಗಾಗಿ 1000 ಮಾತನಾದ್ರೂ ನಡೆಸಿಕೊಡ್ತೀನಿ ಕೇಳು. ನಿತ್ಯ ಬೆಳಗುವ ಸೂರ್ಯಚಂದ್ರ ಸಾಕ್ಷಿ ಆಗಿ ಶ್ರೀರಾಮಚಂದ್ರನಿಗೂ ಮಾತು ಒಂದೇ ಎಂಬಂತೆ ಈ ನಿನ್ನ ತಮ್ಮನು ಮಾತು ಒಂದೇ ಅಣ್ಣ. ಕನ್ನಡ ನೆಲ ಜಲ ವಿಷಯದಲ್ಲಿ ಯಾವನಾದರೂ ವಿಷಯ ಬರೆಸಿ ಅದನ್ನು ಪರಕ್ರಿಯೆಯನ್ನು ಸ್ವಂತಾಗಿಸಲು ಮುಂದಾದರೆ ನಾನು ಪರಶುರಾಮನಾಗಿ ಕ್ವಾಟ್ಲಿ ಹಿಡಿದು ಅವನ ಕಾಲನೆ ಕತ್ತರಿಸಿ ಬಿಡುತ್ತೇನೆ. ನಿತ್ಯ ಸತ್ಯದ ತಲೆ ಮೇಲೆ ಕಾಲಿಟ್ಟು ಅಸತ್ಯವೇ ನನ್ನ ಉಸಿರೆಂದು ಮುತ್ತೈದರ ಕೊರಳಿಗೆ ಕೈ ಹಾಕಲು ಬಂದರೆ ಅವರ ಕೈಯನ್ನೇ ಕತ್ತರಿಸಿ ಬಿಡುತ್ತೇನೆ. ಬಡವರ ಆಸ್ತಿ ನುಂಗಿ ಸುಮಂಗಲಿಯರ ಅಂಗ ಸುಖವನ್ನು ತೆಗೆದು ಈ ಶಾಂತಿ ಪುರಾಣ ಅಶಾಂತಿ ಮಾಡಿದ ಆ ಬಂಡ ಸೂಳೆ ಮಕ್ಕಳ ರುಂಡವನ್ನ ಕತ್ತರಿಸಿ ರಕ್ತವನ್ನೇ ಕುಡಿದು ಬಿಡ್ತೀನಿ ಅಣ್ಣ, ರಕ್ತವನ್ನೇ ಕುಡಿದು ಬಿಡ್ತೀನಿ. ಸತ್ಯ ಧರ್ಮ ನ್ಯಾಯಕ್ಕೆ ತಲೆಬಾಗಿ ನಿನ್ನ ಹೆಸರು ತರದಿದ್ದರೆ ನನ್ನ ಹೆಸರು ಈ ಶಾಂತಿಪುರ ಕ್ರಾಂತಿವೀರನೇ ಅಲ್ಲ ಅಣ್ಣ. ನಿನ್ನ ಪಾದದಾನಿಗೂ ಸತ್ಯನ ಸತ್ಯ. ಎದ್ದೇಳು ತಮ್ಮ, ಎದ್ದೇಳು. ನೀನು ನನ್ನ ತಮ್ಮನ ಇದಕ್ಕೆ ನನ್ನ ಜನ್ಮ ಸ್ವಾರ್ಥಕವಾಯಿತು. ತಮ್ಮ ಇದೇ ಸಂತೋಷ ಎಲ್ಲರೂ ಕೂಡಿ ಹಾಡೋಣ ಬನ್ನಿರಿ. ಆಯ್ತಲ್ಲ ಅಣ್ಣ ತಮ್ಮರಿಗೆ ಹಾಡಂದ್ರೆ ಅದಷ್ಟು ಪ್ರೀತಿ ಅಲ್ವಾ ಇಬ್ರಿಗೂ? ಜೀವಿನ ಗೂಡು ನಾವಿಲ್ಲ ನೀನಿಯಾದರೆ ಜೀವಿಲ್ಲ, ಜೀವಿನ ಗೂಡು ನಾವಿಲ್ಲ ನೀನಿಯಾದರೆ ಜೀವಿಲ್ಲ. ಜೀವಿನ ಗೂಡು ನಾವಿಲ್ಲ ನೀನಿಯಾದರೆ ಜೀವಿಲ್ಲ, ಜೀವಿನ ಗೂಡು ನಾವಿಲ್ಲ ನೀನಿಯಾದರೆ ಜೀವಿಲ್ಲ. ಕೈಯಲ್ಲಿ ನಮ್ಮ ಲೆಕ್ಕಗಳು, ಕನ್ನಡ ಕೈಯಲ್ಲಿ ನಮ್ಮ ಸುಖ ದುಃಖಗಳು.
ಅಣ್ಣನ ಮಾತಾಡಿದನು ಕಲ್ಲ ದೇವನು ಕೋಟಿ ಜನ್ಮ ಬಲ್ಲನು ಕೋಟಿ ಗೊಬ್ಬನು ಒಬ್ಬಾಗಿದ್ದರಿಗೆಲ್ಲ ಚಿಚ್ಚಗೆ ಜಾಗಾಗಿಲ್ಲ ಕಷ್ಟ ನಷ್ಟಾಗಿಲ್ಲ ಹಾಲು ಸಕ್ಕರೆ ಬೆಲ್ಲ ನೀಡಿ ಬರಲಿ ಗುಣರು ನೀನಾಗಿ ಬಿಡುವ ಗುಣರು ಹರಿಚುರಿ ಚಕ ಚುಂತಕ ತಂದನ ಹರಿಚುರಿ ಚಕ ಚುಂತಕ ತಂದನ ಹರಿಚುರಿ ಚಕ ಚುಂತಕ ತಂದನ ಹರಿಚುರಿ ಚಕ ಚುಂತಕ ತಂದನ ತಂದನ ತಾನನ ತಂದನ ತಾನನ ಒಬ್ಬಾಗಿದ್ದರಿಗೆಲ್ಲ ಚಿಚ್ಚಗೆ ಜಾಗಾಗಿಲ್ಲ ಮೈದುನ ಏನಪ್ಪ ಈಗ ಸಮಾಧಾನ ಆಯ್ತಾ? ಆಯ್ತು ಅತ್ತಿಗೆ. ನಿಂಗಿನ ಸಮಾಧಾನ ಆಗಿರೋದಿಲ್ಲ ಅಲ್ಲ? ಇನ್ನೂ ಸರಿ, ಒಂದು. ನಿನಗಿಷ್ಟ ಅಂತ ಗಸಗಸೆ ಪಾಯಸ, ಹೋಳಿಗೆ, ರೊಟ್ಟಿ, ಬದ್ನಿಕಾಯಿ ಎಲ್ಲ ಮಾಡಿದ್ದೀನಿ. ಒಳಗಡೆ ನಾವು ಬರ್ತೀವಿ ಆಮೇಲೆ. ಹೋಗು. ಏ ಜಯ, ಆ ತಮ್ಮ ಕೈಕಾಲು ಮರಿ ತಕೋತ ನನ್ನ ಕತ್ತಕ ಒಂದು ಸ್ವಲ್ಪ ಇನ್ನೊಂದು ಹಾಡೋದು ರೀ ಬನ್ರಿ ಇಲ್ಲಿ ಬರ್ರಿ. ಅಲ್ಲ, ತಮ್ಮ ಸಿಕ್ಬಿಟ್ರೆ ಸಾಕು, ಮಾತು ಶುರು ಮಾಡ್ಬಿಡ್ತಿರಲ್ಲ. ಹೆಣ್ತಿ ಮೇಲೆ ಸ್ವಲ್ಪ ಪ್ರೀತಿನೇ ಇಲ್ವಾ ನಿಮ್ಗೆ? ನಾನು ನಿಮ್ಮನ್ನ ಕೇಳ್ತಿರೋದು, ಹೆಣ್ತಿ ಮೇಲೆ ಪ್ರೀತಿ ಸ್ವಲ್ಪನೇ ಇಲ್ವಾ ನಿಮ್ಗೆ ಅಂತ. ಇದ್ದಾಗ ಜಯ ನೀನು 3 ವರ್ಷ ಕರ್ಕೊಂಡು ಬಂದಿದ್ದೀನಿ. ನಾ ಲಿಂಗರಾಜನಾಗಿ ಮೆರೆಯಬೇಕೆಂದರೆ ತನ್ನ ತಂಗಿ ಅಂಗಸುಖದ ಆಶೆಯನ್ನು ತೋರಿಸಿ ನನ್ನ ನಿಲ್ಲಿಗೆ ಕರೆತಂದನಲ್ಲ ಆ ದೇವೇಗೌಡ. ಅರಮನೆಯ ವೈಭವದಿ ರಮಣೀಯರೊಂದಿಗೆ ಕಿರುಣೆಗೆ ಬೀರಿ ಸುರಪಾನವಿಲ್ಲದೆ ಮತ್ತೇರಿ ಮುತ್ತು ಕೊಡುವ ಗತ್ತುಗಾರಿಕೆ ತಿಳಿಸಿದ ನೀನೆಂತ ಅಪ್ರಬುದ್ಧ ದೇವೇಗೌಡ. ದೈವ ಬಲದ ಮುಂದೆ ಆ ನಿನ್ನ ಮಾಯಾಬಲ ಸಮವಾಗಿದೆ ಎಂದು ತಿಳಿದುಕೊಂಡಿರುವ ನಿನ್ನಂತ ಶತ ಮೂರ್ಖ ಬೇರಾರು ಇಲ್ಲ ಈ ಜಗತ್ತಿನಲ್ಲಿ. ದೇವೇಗೌಡ, ನನ್ನ ಸಹಾಯದಿಂದಲೇ ನಿನ್ನ ನೋಟಿನ ಅಂತಃಪುರವನ್ನು ಕಟ್ಟಬೇಕೆಂದಿರುವ ನಿನ್ನ ಆಸೆ ಸಫಲವಾಗಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಯಾಕೆಂದರೆ ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನೇ ಗುರುತಿಸಬಹುದು, ನದಿಯಲ್ಲಿ ಮರಳಿನ ಕಣಗಳನ್ನೇ ಎಣಿಸಬಹುದು, ಆದರೆ ನಿನ್ನಂತ ರಾಜಕಾರಣಿಯ ಗುಣವನ್ನು ಎಣಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದನ್ನು ಕೊನೆಗೊಂದು ದಿನ ಎಣಿಸುವ ಸೂತ್ರಧಾರ ನಾನೇ. ಆದರೆ ಅದು ಈಗಲ್ಲ, ಮೊದಲು ನಿನ್ನ ತಂಗಿಯ ಅಂಗಸುಖ ರಾಧಿಕಾ. ಹೆಸರಿಗೆ ತಕ್ಕಂತೆ 100 ಮಡಿಯ ಸುಂದರಿ.
18ರ ಹರಿಯದ ನಿನ್ನ ಓರಿಗನ್ನ ಕುಡಿ ನೋಟಕ್ಕೆ ಈ ನಿನ್ನ ರಾಜವೈಭವದಲ್ಲಿ ನಿನ್ನಗಾರು ಸರಿಸಾಟಿ ಇಲ್ಲ. ರಾಧಿಕಾ, ಈಗ ನಾನು ನಿನ್ನ ಗಂಡನಾದ ಕ್ಷಣದಲ್ಲಿ ಬಾಂಡ ರಾಜಕೀಯದಲ್ಲಿ ಪೂರ್ಣನಾಗಿ ಮೆರೆದಾಡುತ್ತಿರುವ ನಿನ್ನ ಕೋಟೆ ಗೋಡೆಯನ್ನು ನಿನ್ನಿಂದಲೇ ಇಬ್ಬಾಗ ಮಾಡಿ ಆ ಎಲ್ಲ ಸರ್ವಾಸ್ತಿಗಳಿಗೆ ನಾನೇ ಒಲೆಯನಾಗಿ ಮೆರೆದಿದ್ದರೆ ನನ್ನ ಹೆಸರು ಗಜರಾಜನೇ ಅಲ್ಲ. ದಿಸ್ ಇಸ್ ಮೈ ಚಾಲೆಂಜ್. ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ಐ ಆಮ್ ಯುವರ್ ಡ್ಯಾಡ್. ಬರ್ತೀನಿ ಗೌಡ, ಬರ್ತೀನಿ. ನನ್ನನ್ನು ನಟ್ಟಲು ರಸ್ತೆಯಲ್ಲಿ ತಡೆದು ಈ 6 ಕೋಟಿ ವಿಶ್ವ ನಾಡವಡಿನ ಮೇಲೆ ಮರ್ಯಾದೆ ಇಲ್ಲದ ಮಾತಾಡ್ತೀಯ ರಂಡೆ. ತುತ್ತು ಕೂಳಿಗೆ ಗತಿ ಇರಲಾರ್ದ ನಿನಗೆ ಇಷ್ಟು ಅಹಂಕಾರ ಇರಬೇಕಾದ್ರೆ ದಿನನಿತ್ಯ ರಕ್ತದ ಮಂಚದ ಮೇಲೆ ಸ್ವರ್ಗ ಕಾಣ್ತೀನಿ. ನನಗೆ ಅಷ್ಟಿರಬಾರ್ದು ಈ ಸಾಹುಕಾರಿಕಿತನ. ನಾನೊಬ್ಬ ದೊಡ್ಡ ಜಮೀನ್ದಾರ ಎಂದು ತಿಳಿದು ಆವತ್ತಿನ ದಿನ ನನಗೆ ಜಾರಣಿಯ ಮಗನೆಂದು ಹೊಗಳಿದೆಯಲ್ಲೇ ಹೆಣ್ಣೆ. ನಾನು ಜಾರಣಿಯ ಮಗಳಾದರೇನು, ನೀ ಯಾರ ಮಗಳು? ನನ್ನ ಊರ ಒಳಗಡೆ ನಾನು ಕೋಟ್ಯಾಧೀಶ್ವರನಾಗಿ ನನ್ನ ಹಣದ ರಾಶಿಯನ್ನೇ ಬೆಟ್ಟದ ತರ ಬೆಳೆ ಹಚ್ಚಿಸಬೇಕಾದರೆ ನಾನು ಸೂಳ್ಯರ ಸಹವಾಸ ಬಿಡಬೇಕು. ಜೀವನದಲ್ಲಿ
ಹಾತರಿಗಿದ್ಯಂತರ ಹಾರಾಡೋ ಹಾಲರಿಗಿದ್ಯರ ಸಾಹಸ ಬಿಡಬೇಕು. ದೇವೇಗೌಡ ಅಷ್ಟೇ ಅಲ್ಲ, ಈ ಊರಿನ ಮಾಲಿಗೌಡ, ಈ ಸುತ್ತು 70 ಹಳ್ಳಿಗೆ ನನ್ನದೇ ಅಧಿಕಾರ. ಆದರೂ ಆ ಜೈವೀರನ ತಮ್ಮ ಕ್ರಾಂತಿವೀರ ನನ್ನ ಮನೆತನದ ಹುಟ್ಟಾಕುಲ ವೈರಿ. ನಮ್ಮಿಬ್ಬರ ಮನೆತನದಲ್ಲಿ ಇದೇ ಸೇಡೆಂಬ ಬೆಂಕಿ ನಂದಬೇಕಾದರೆ ಆ ಜೈವೀರನ ತಮ್ಮ ಕ್ರಾಂತಿವೀರ ಕೊಲೆಯಾಗಲೇಬೇಕು. ಅಂದಾಗ ತೀರುತ್ತದೆ ನನ್ನ ಸೇಡು. ಜೈವೀರ, ಹಳ್ಳಿಯಿಂದ ದಿಲ್ಲಿವರೆಗೆ ನಿತ್ಯ ರೌಡಿತನ ಮಾಡೋರ ತಲೆ ಮೇಲೆ ಕಾಲಿಟ್ಟು ಮೆರೆಯುವ ಈ ಟೈಗರನ ಗಡುಗಿಗೆ ಅಂದಿನ ಸ್ಪರ್ಧೆಯಲ್ಲಿ ನೀನು ಬಗ್ಗದೆ ಎಂದು ನನ್ನ ಮುದ್ದಿನ ತಂಗಿಯ ಕೈಯರೆ ಬಂಗಾರದ ಕಡಗವನ್ನ ನಿನ್ನ ಕೈಲಿ ಹಾಕಿಸಿಕೊಂಡಿಯೋ. ಏ ಮಂಡ್ಯ ಮಗನೇ, ಅಂದಿಗೆ ಹೊತ್ತುರಿತಿದೆ ದೇವೇಗೌಡನ ಒಡಲಿನ ಬೆಂಕಿ. ಅದೇ ಬೆಂಕಿಯಲ್ಲಿ ಅವರ ವಂಶವನ್ನೇ ಸುಟ್ಟು ಸರ್ವನಾಶ ಮಾಡಿ ಅವರ ತಂದೆ ಸ್ಥಿತಿ ಅವನಿಗೂ ಬರುವಂತೆ ಮಾಡುತ್ತಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ದೇವೇಗೌಡನೇ ನಹಿ. ಜಿತೇಂದ್ರ, ಲೇ ಜಿತೇಂದ್ರ, ತಲೆ ಹಿಡಿಯೋರು ಅವರು, ತಲೆ ಒಡಿಸಿ ಬಾಳುವನು ಈ ರುದ್ರೇಗೌಡ, ತಲೆ ಒಡೆದು ಬಾಳುವನು ಈ ಜಿತೇಂದ್ರ. ಈ ಜಿತೇಂದ್ರ ರೆಡಿಯಾಗಿ ನಿಮ್ಮ ಅಡಿಯಲ್ಲಿ ನಿಂತಿದ್ದಾನೆ. ಅದೇನೆಂದು ಬೇಗ ಹೇಳಿಗೌಡ್ರೆ. ಜಿತೇಂದ್ರ, ಪದೇ ಪದೇ ಹೇಳೋ ಮಾತಿನಲ್ಲಿ ಅರ್ಥವಿಲ್ಲ ಜಿತೇಂದ್ರ. ಆ ವ್ಯರ್ಥ ಸೇಡಿಗಾಗಿ ಸಣ್ಣ ಆಗುವ ಆ ನನ್ನ ಮನೆತನದ ಹುಟ್ಟಾಕುಲ ವೈರ ಬಿಸಿ ರಕ್ತ ಬೇಕಾಗಿದೆ. ಈ ಮೊದಲೇ ನಿಮ್ಮ ವೈರಿ ರಕ್ತ ಬೇಕೆಂದಿದ್ದರೆ ನಿನ್ನ ತಂಗಿ ಅವನ ಕಳಸ ಏರಿ ಇದೇ ಕತ್ತಿಯಿಂದ ಅವನ ನೆತ್ತಿಯನ್ನು ಸುಳ್ಳಿ ಬಿಡುತ್ತಿದ್ದೆ. ಕರೆಕ್ಟ್ ಗಜರಾಜ, ಕರೆಕ್ಟ್. ಮಾತನ್ನು ಅವತ್ತೇ ಅವಳ ವಿಳಾಸ ಬದಲಿಸದಿದ್ದರೆ ಸೋತ ಸೇಡಿಗಾಗಿ ಗೌಡ್ರು ಕೊಲಿಸಿದರೆಂದು ಅಪಕೀರ್ತಿ ಬರ್ತಿತ್ತು. ಅದು ಹಾಗಲ್ಲ. ಗಜರಾಜ, ನೀನಾಡುವ ಮಾತಿನಲ್ಲಿ ನಿಜವಿದೆ, ನಿಜವಿದೆ ಎಂದು ಭುಜ ತಟ್ಟಿಕೊಂಡು ಕುಳಿತುಕೊಳ್ಳಲಿಕ್ಕೆ ನನಗೆ ಈಗ ಸಮಯ ಇಲ್ಲವಲ್ಲ. ನಾನು ಏನು ಮಾಡಬೇಕು ಜಿತೇಂದ್ರ, ನಾನು ಏನು ಮಾಡಬೇಕು? ಈಗಂತೂ ಮುತಾಲಿಕ ಅವನ ಭೇಟಿಗೆ ಹೋಗಿದ್ದಾನೆ. ಅವನ ಮಾತಿಗೆ ಒಪ್ಪಿಕೊಂಡು ನಮ್ಮ ಕಂಡೀಷನ್ಗೆ ಬಂದು ಇಲ್ಲಿ ಒಪ್ಪಿದರೆ ಸರಿ, ಇಲ್ಲ ಅಂದ್ರೆ ಇದೆಯಲ್ಲ ಈ ಕತ್ತೆಯ ಮತ್ತು ಗುಡ್ ಐಡಿಯಾ ಜಿತೇಂದ್ರ, ಗುಡ್ ಐಡಿಯಾ. ಗೌಡ್ರ, ದಾನಸೂರ ಧರ್ಮರಿಗೆ
ಕ್ರಿಯಾಶೀಲ ರತ್ನಾಕರಿಗೆ ಶ್ರೀರಾಮರಿಗೆ ಈ ಮಾತುಗಾರ ಮುತಾಲಿಕ್ ಮಾಡುವ ನಮಸ್ಕಾರಿಯಪ್ಪ ನಮಸ್ಕಾರಿ. ಬಾ ಮುತಾಲಿಕ ಬಾ. ನಾನು ಹೇಳಿ ಕಳಿಸಿದ ಕೆಲಸ ಹೂ ಆಯ್ತೋ ಇಲ್ಲ ಕಾಯಿ ಆಯ್ತೋ? ಗೌಡ್ರ ಕೆಟ್ಟ ಗಸಕಾಯಿ ಅನ್ನೋದ ಈ ಮುತಾಲಿಕ್ ನಿಷ್ಠಿ ಒಳಗ ಇಲ್ಲ ಗೌಡ್ರ. ಓಕೆ, ಅದೇನಂತ ಬೇಗ ಹೇಳು ಕ್ರಾಂತಿವೀರ. ನೋಡು ಸಾವುಕಾರ, ನೀನು ನನಗೆ ಹೊಲ ಮನೆ ಬೆಳ್ಳಿ ಬಂಗಾರ ಏನು ಕೊಡಬೇಡ. ನಾನು ನಿನ್ನ ಆಳನಾಗೇ ಇರ್ತೀನಿ. ಕೇಳು ನನ್ನ ಕಂಡೀಷನ್. ನೀನು ಕೊಡುವ 10 ಎಕರೆ ಹೊಲಾನು ಕೊಡ್ತೀನಿ. ಈ ಊರಲ್ಲಿ ಇರಾಕೊಂದು ನಿನಗೊಂದ ಮನೇನು ಕೊಡ್ತೀನಿ. ನೀನು ಈ ಊರ್ ದನಿ ಇದ್ದಿದ್ರಿಂದ ನಿನ್ನ ಕೈಗೆ 10 ತೊಲಿ ಬಂಗಾರದ ಕಟ್ಗಾನು ಹಾಕ್ತೀನಿ. ಆದ್ರೆ ನೀನು ನನ್ನ ಕೈಯಲ್ಲಿ ಆಳನಾಗಿ ಇರುವುದು ಬೇಡ. ದೇವೇಗೌಡ, ಒಂದೇ ಒಂದು ದಿನ ನನ್ನ ಮನೆಯ ಸಗಣಿ ಕಸ ಬಳಿದು ತಿಪ್ಪಿಗೆ ಚಾಲಿ ಬಿಡು, ಅಷ್ಟೇ ಸಾಕು. ಮಗನೇ, ನಾಡನ್ನೇ ಆಳುವ ಈ ಸಾಹುಕಾರನಿಗೆ ನಿನ್ನ ಮನೆಯ ಸಗಣಿ ಕಸ ಬಳಿ ಅಂತ ಹೇಳಿ ಬಚ್ಚ ಎಚ್ಚರದಿಂದ ಮಾತನಾಡು. ನೀನು ಈ ನಾಡನ್ನೇ ಆಳುವ ಸಾಹುಕಾರನಾಗಿರ್ಬೋದು. ಈ ನಾಡಿನಲ್ಲಿ ನಿಮ್ಮಂತ ಗುಂಡ ರೌಡಿಗಳು ಮತ್ತು ಆಳುವ ರಾಜ್ಯ ವಿರೋಧನೆ. ನನ್ನ ಮನೆಯಲ್ಲಿ ನಾನು ಆಳನಾಗಿರ್ಬೇಕ. ಎಚ್ಚರದಿಂದ ಮಾತನಾಡು. ಎಚ್ಚರ, ಇದು ಈ ದೇವಾನು ದೇವತೆ ಗೌಡನಿಗೆ ಎಚ್ಚರ. ಎಚ್ಚರ ಅನ್ನೋ 3 ಅಕ್ಷರದ ಪದದ ಅರ್ಥ ಲೇ ಪಡ್ಕೊಂಡಿ ನಿನಗಿನ್ನೂ ತಿಳಿದೇ ಇಲ್ಲ. ಈ ದೇವೇಗೌಡ ಕಾಲಿಟ್ಟರೆ ಬಿಗಿಯುವುದು ಈ ಭೂಮಿ, ಕೈ ಎತ್ತದರೆ ನಡುಗುವುದು ಆ ಬಾಣು. ಸುಮ್ಮನೆ ನನ್ನ ಕೋಪವೆಂಬ ಉರಿನೆತ್ತರ ಬಿದ್ದು ಅಲ್ಲಿ ಬಿದ್ದು ಸಾಯಬೇಡ. ಸುಮ್ಮನೆಯಲ್ಲಿಂದ ಹೊರಟು ಹೋಗು. ಇಲ್ಲದಿದ್ದರೆ ನಿನ್ನ ದೇಹವನ್ನು ನಾನೇ ಇಬ್ಬಾಗ ಮಾಡಬೇಕಾಗುತ್ತದೆ. ನೀನು ಎಚ್ಚರ. ಬಾಯಿ ಮುಚ್ಚೋ ಹರೆ ಉಚ್ಚ. ನಾನು ಸಾಹುಕಾರನೆಂಬ ದುರಂಕಾರದಿಂದ ಮಾತನಾಡಿ ದುರ್ಮರಣಕ್ಕೀಡಾಗಬೇಡ ನನ್ನ ಕೈಯಲ್ಲಿ. ಹೀಗೆ ನಿನ್ನಂತನೇ ಹಾರಾಡಿ ಚೀರಾಡಿ ಆ ಶ್ರೀಹರಿ ಕೈಯಲ್ಲಿ ಸತ್ತು ಹೋದ ಹಿರಣ್ಯ ಕೇಶಪ್ಪ. ಆ ಕಪಟಿ ಹರಿಕತೆ ನನ್ನ ಮುಂದೆ ಹೇಳಬೇಡ. ಆ ಹರಿಯನ್ನು ಮರೆತು ಮಾತನಾಡಿದರೆ ದೇವೇಗೌಡ ನಿನ್ನ ಬೆನ್ನು ಹಿಂದೆ ಕಾದು ನಿಂತಿದೆ. ತಾವು ಪ್ರಾಣದ ಬೆದರಿಕೆ ಈ ಪಾಳೆಗಾರನಿಗೆ. ಇವನು ಮರಣವನ್ನೇ ಮೆಟ್ಟಿ ನಿಂತ ಮೃತ್ಯುಂಜಯಲೇ ಇವನು. ಈ ನಿನ್ನ ಅಪಮಾನದ ಮಾತಿನ ಹಿಂದೆ ನಿಂತಿದೆ ನಿನಗೆ ಯಮನದಾರೆ. ಇದನ್ನು ಪೂರೈಸಿಕೊಡುವುದು ನಮ್ಮ ಗೌಡ್ರ ಕೆಲಸ. ಅದನ್ನ ಕರಾರ್ ಪತ್ರ ಬರದ ಆಗಿನ ಮಂಡಿಸೋದ ನನ್ನ ಕೆಲಸ ರೀ ಅಪ್ಪ. ಈ ಕೆಲಸವನ್ನು ಆತುರ ಪಟ್ಟು ಅಪಾಯ ಎದುರಿಸೋದಕ್ಕಿಂತ ಈ ಕೆಲಸವನ್ನು ಉಪಾಯದಿಂದಲೇ ಮುಗಿಸಬೇಕು. ಅದು ಹೆಡೆ ಮುರಿದುಕೊಂಡ ಹಾವಂತೀರ ಇಲ್ಲ ಹೆಡೆ ತುಳಿಸಿಕೊಂಡ ಹಾವಂತೀರ? ಬನ್ನಿ, ನಾನು ಅರೆಗಾಯವಾದ ಹಾವಿದ್ದೀನಿ. ನಡೆ ಹೋಗೋಣ. ನಾಯಕ
ರಾಧಿಕಾ, ಹೋ, ಯಾರು ನೀವು? ನಾನೇ ನಿನ್ನ ನನ್ನ ಸರ್ವ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅರ್ಥಾತ್ ಅವನ ಹೊಸ ಬಿಸ್ನೆಸ್ ಪಾರ್ಟ್ನರ್ ಗಜರಾಜ ಅಂತ. ಓಹೋ, ನಮ್ಮ ಸಂಸ್ಥೆಯ MD. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ದಾರಿ ಬಿಡಿ. ನಿಲ್ಲು ರಾಧಿಕಾ, ನಿಲ್ಲು. ನೀ ನಡೆಯುವ ಆಟ ದಾರಿಯನ್ನು ತಪ್ಪಿಸಿ ನಿನ್ನ ಬಾಳಿಗೊಂದು ಹೊಸ ದಾರಿ ತೋರಿಸಬೇಕೆಂದೇ ನಾನು ಇಲ್ಲಿಗೆ ಬಂದಿದ್ದೇನೆ. ಬಂದಿದ್ದಾಯ್ತಲ್ಲ, ತಾವಿನ್ನು ಹೊರಡ್ಬೋದು. ನಾನು ಬಂದು ಹಾಗೆ ಹೊರಟು ಹೋಗಲು ಬಂದಿಲ್ಲ ರಾಧಿಕಾ. ಈ ಗಜರಾಜನೆಂಬ ಹೃದಯ ಮಂದಿರದೊಳಗೆ ನಿನ್ನನ್ನು ಮನ್ಮತಿಯನ್ನಾಗಿರಿಸಿಕೊಳ್ಳಲು ಬಂದಿರುವೆ. ನಕ್ಷತ್ರಗಳಂತೆ ಫಳಫಳನೆ ಹೊಳೆಯುತ್ತಿರುವ ಈ ನಿನ್ನ ಯೌವನದ ಗರಿ ಬೆಚ್ಚಿ ನನ್ನೊಂದಿಗೆ ಪ್ರೇಮ ಸುಖ ವಿಲಾಸ ಒಂದು. ಆಮೇಲೆ ನಾನು ನಿನ್ನ ಕೈ ಹಿಡಿದು ಕರೆದೊಯ್ಯುವೆ ಈಶ್ವರ ದೇವನ ಆಸ್ಥಾನಕ್ಕೆ. ಬಾ. ಮುಚ್ಚೋ ಬಾಯಿ ಚಾಂಡಾಲ. ಪರಸ್ತ್ರೀ ಹೆಣ್ಣು ಅಂತ ಹೇಳಿದ್ರೆ ನಿನ್ನ ಕೈವಶ ಅಂತ ತಿಳ್ಕೊಂಡಿದ್ಯೇನು? ಸೀತಾ ಮಾತೆ ದ್ರೌಪದಿಯನ್ನ ಕೆಣಕಿದಕ್ಕೆ ಆ ರಾವಣ ದುಶ್ಯಾಸನ ಕತೆ ಏನಾಯ್ತು ಅಂತ ಸ್ವಲ್ಪ ನೆನಪಲ್ಲಿಟ್ಕೊಳ್ಳು. ಅವರಂತೆ ಸಮಯ ಪ್ರಜ್ಞಾಹೀನನಲ್ಲ ಈ ಗಜರಾಜ. ಹಸಿದಾಗ ಅಣ್ಣ, ಕೈಗೆ ಸಿಕ್ಕಾಗಲೇ ಹೋಗಿ ತೃಪ್ತಿ ಪಡುವ ಚತುರ ಈ ವೀರ. ರಾಧಿಕಾ, ಮುಂಬರುವ ದಿನಗಳಲ್ಲಿ ನಿನ್ನ ಬಾಳ ಬೆಳಕಲ್ಲಿ ಕಂಗೊಳಿಸಬೇಕೆಂಬ ಆಸೆ ನಿನ್ನಲ್ಲಿದ್ದರೆ ಸುಮ್ಮನೆ ನನ್ನ ಮಾತು ಕೇಳಿ ನನ್ನ ನಾಪಿಕೋ. ಇಲ್ಲವಾದರೆ ಸಾಹುಕಾರ ತಂಗಿ ಎಂಬ ಸೊಕ್ಕಿನಿಂದ ನೀ ಕಿಕ್ಕಿರಿದು ಹೋದರೆ ಸದಾ ನಿನ್ನ ಜೀವನದಲ್ಲಿ ಕಷ್ಟವೆಂಬುದು ಕಟ್ಟೆಟ್ಟ ಬುತ್ತಿ ತಿಳಿದುಕೋ. ಹೇ ಹುಚ್ಚ, ಪ್ರೀತಿನ ಕಷ್ಟ ಅನ್ಕೊಳ್ಳೋದು ಮೂರ್ಖತನ. ನಿನ್ನಂತ ಅನರ್ಥರಿಗೆ ಅದೆಲ್ಲ ಗೊತ್ತಾಗೋದಿಲ್ವೋ? ನನ್ನಂತ ಅಬಲೆ ಮೇಲೆ ಈ ರೀತಿ ಈ ನಯವಾಗಿ ಎಲ್ಲ ಮಾತನಾಡ್ತಾ ಇದೆಯಲ್ಲ, ನೀನು ಈ ಸಮಾಜದ ಲುಚ್ಚ ಕಣೋ. ಅಜ್ಜ ಹೋ ರಾಧಿಕಾ, ಅಜ್ಜ. ಮೆಚ್ಚಿದೆ ಈ ನಿನ್ನ ಪ್ರಬಲವಾದ ಧೈರ್ಯ ಶಕ್ತಿಗೆ. ಎಲ್ಲವನ್ನು ಬಲ್ಲೆನೆಂಬ ಈ ಬಿಲ್ಲಾಳು ಬಿದ್ದ ಶಕ್ತಿಗೆ ನೀ ಉತ್ತರಿಸಬೇಡ. ನಾ ಬಲ್ಲೆನೆಂದು ಕಸದಲ್ಲಿ ರಸ ತೆಗೆಯುವ ಈ ಕಲಿಯುಗದಲ್ಲಿ ಪ್ರೇಮ ರಾಜನಂದು ಬಿರುದು ಪಡೆದಿರುವ ಈ ಗಜ ಕೇಸರಿಯನ್ನು ಮರೆತು ಮಾತನಾಡಿದರೆ ನೀನೊಬ್ಬಳ ಈ ಸಮಾಜದಲ್ಲಿ ಕಾಲು ಜಾರಿದ ಹೆಣ್ಣೆಂದು ಕಾಳೆ ಊದಿ ಬಡಿ ತಪ್ಪಿಸುವೆ ಪಾಠವನ್ನು. ನರ ರಾಕ್ಷಸ. ಹೆಣ್ಣು ಅಂದ್ರೆ ಜಗದ ಕಣ್ಣು ಕಣು. ಹೆಣ್ಣಿಂದನೇ ಈ ಸಮಾಜದ ತೊಟ್ಟಿನ ತೂಗೋದು. ಹೆಣ್ಣು ವಿಶ್ವರೂಪಿಣಿ ಅಂತ ಹೆಣ್ಣಿನ ಬಗ್ಗೆ ಇಷ್ಟು ಹೀನಾಯವಾಗಿ ಎಲ್ಲ ಮಾತನಾಡ್ತಾ ಇದೆಯಲ್ಲ, ಎದ್ದು ಬಂದು ಎದೆಗೋದಿದ್ದಾರೆ ಈ ಸಮಾಜದ ಹೆಣ್ಣು ಕುಲ. ಸಮಾಜ ಒಂದು ಪತಿವ್ರತ ಸ್ತ್ರೀಯರ ಸಮಾಜ. ರಾಧಿಕಾ, ಚಿತ್ತಗೊಟ್ಟು ಕೇಳು ಈ ನಿನ್ನ ಗರತಿ ಕುತದ ಕಥೆಯನ್ನು. ತೊಳೆದು ಬಿಡುವೆನೊಂದು ಸಲ. ನಿತ್ಯ ಪತಿಯ ಪರಮಾತ್ಮನೆ ಅಂದು ಅವನ ಪಾದ ಪೂಜೆ ಮಾಡಿ ಬಾಜುಮನೆಯ ಮಾಂತ್ರಿಕನ ಸಂಘ ಮಾಡಿದ ಹೆಣ್ಣುಗಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ರೂಢಿಯಳು ಅಣ್ಣ ತಂಗಿರಂತೆ ನಟನೆ ಮಾಡಿ ಮದುವೆಯಾಗದ 3 ತಿಂಗಳ ಗರ್ಭವತಿಯಾದ ಹೆಣ್ಣುಗಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಹರಿಯದ ಹುರುಪಿನಲ್ಲಿ ಹಲವಾರು ಜನರ ಸಂಘ ಮಾಡಿ ಮಾಂಗಲ್ಯದ ವರದಿಯಾದ ನಂತರ ಲಿಂಗ ಶರಣರ ಸತಿ ತಾನೆಂದು ಕೈ ಎತ್ತಿ ಹೇಳುವ ಹೆಣ್ಣುಗಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅದಕ್ಕೆ ಕೊಡು ನೀರಕ್ಕೆ ಉತ್ತರ. ನಾರಿಯರ ಬಗ್ಗೆ ಈ ರೀತಿ ಎಲ್ಲ ಮಾತನಾಡ್ತಾ ಇದ್ದೀರಲ್ಲ, ನೀನು ನಾರಿಯ ಮಗನಲ್ಲೋ, ಒಬ್ಬ ಜಾರಿಣಿಯ ಮಗ. ಜಾರಿಣಿಯ ಮಗ? ರಾಧಿಕಾ, ಜಾರಿಣಿಯ ಮಗನಂದು ಜಾಡಿಸುವಂತೆ ಮಾತನಾಡಿದ ಹೆಣ್ಣೆ
ಮುಗಿಯಿತು ನಿನ್ನ ಕತೆ. ಮನೆ ಮೂರ್ಖ ಸಾವುಕಾರ, ಕೈ ಬಿಡಲೇ ಆ ಸಾಧ್ವಿಯ ಕೈಯನ್ನು. ನನ್ನ ಈ ಕಾಮ ಪ್ರಯೋಗದಲ್ಲಿ ಅಡ್ಡೈಸಿ ಬಂದ ನೀನ್ಯಾವನಲೇ ಬಚ್ಚ. ಪರಸ್ತ್ರೀಯರನ್ನು ಕಾಡಿದ ಕಾಮುಕರ ಕಣ್ಣು ಕಿಳ್ಳಲು ಬಂದ ಕ್ರಾಂತಿವೀರ. ನೋ, ಸದಾ ನಮ್ಮಲ್ಲಿ ವಿರಸ ಹುಟ್ಟಿಸಲು ಬಂದಿರುವ ನೀನು ಮಾಚೋರ. ಬಾಯ್ಮುತ್ತು ರಣ ಹೇಳಿ, ನಿಮ್ಮಂತವರ ಭ್ರಾಂತಿ ಬಿಡಿಸಲು ಸದಾ ಸಿದ್ಧನಾಗಿ ನಿಂತ ಇವನು ಮಹಾವೀರ. ಮುಂಡಮಣಿಗೆ ದ್ರೋಹ ಬಗೆಯುವ ಬಂಡ ನೀನಾಗಿ ಒಡ ಹುಟ್ಟಿದವರಂತೆ ನೋಡಿಕೊಂಡ ದೇವೇಗೌಡನ ಕಣ್ಣಲ್ಲಿ ಮಣ್ಣೆರಚಿ ಅವನ ತಂಗಿಯನ್ನು ಕೆಣಕಲು ಬಂದ ನೀನು ತೋರ ಅಷ್ಟೇ ಅಲ್ಲಲೇ, ಅವನ ಸಂಪತ್ತಿಗೆ ಕಣ್ಣು ಹಾಕಿ ಮಾತೋರ ನೀನು. ಕ್ರಾಂತಿವೀರ, ಸದಾ ಇವರ ನನ್ನ ಸಂಪತ್ತನ್ನು ಆಕಾಶದ ಹತ್ತಿರಕ್ಕೆ ಬೆಳೆಸಬೇಕೆಂದು ಇವರ ಮನೆಯ ಕಾಲಿಟ್ಟ ನನ್ನನ್ನು ಮಹಾಚರಣೆಂದು ಪ್ರತಿಪಾದಿಸಿದ ಪ್ರಭುತ. ಸುಮ್ಮನೆ ಈ ಪ್ರತಾಪ ಮಲ್ಲನನ್ನು ಕೆಣಕಿ ನಿನ್ನ ಪ್ರಾಣವನ್ನು ಕಳೆದುಕೊಂಡು ಸಾಯಬೇಡ. ಸುಮ್ಮನೆ ಈ ಕುಸುಮವನ್ನು ಕೈ ಬಿಟ್ಟು ಹೋಗಿ ಬಿಡುವಿನಿಂದ. ಹೇಳಿ ನನ್ನ ಮಗನೇ, ಒಂಟಿ ಹಣ್ಣನ್ನು ನಿನ್ನಂತವನ ಕೈಗೆ ಸಿಲುಕಿಸಿ ಹೋಗೋಕೆ ನಾನೇನು ಬಳೆ ತೊಟ್ಟ ರಣ ಹೇಳಿ ಅಲ್ಲ. ಈ ಗಂಡು ಒಂದು ಸಲ ಎದೆ ಮುಟ್ಟಿ ತೊಡೆ ತಟ್ಟಿ ನಿಂತ್ರೆ ಇಡೀ ಬೆಟ್ಟವೇ ಗಡಗಡ ನನಗೆ ಪುಡಿ ಪುಡಿ ಹೋಗುತ್ತೆ. ಬಾರಲೇ ಗಂಡಸನಾಗಿದ್ದರೆ ಮುಂದಕ್ಕೆ. ಇದೊಂದು ಸಮಯ ಹೋಗಲಿ, ಮುಂದೆ ಗಂಡಸು ಯಾರೆಂಬುದನ್ನು ನಿರ್ಧರಿಸುವ ಕಾಲ ಬಂದೇ ಬರುತ್ತೆ. ನೆನಪಿರಲಿ, ಬರ್ತೀನಿ. ಹೋಗೋ, ಇಂಥಕ್ಕೆಲ್ಲ ಹೆದರೋಣಲ್ಲ ಈ ವೀರ. ಏನಮ್ಮ ರಾಜ್ಕುಮಾರಿ, ಸಾಕಿದ ನಾಯಿ ಸಾಕಿದ ಒಡತೆಯನ್ನೇ ಕಚ್ಚುತ್ತದೆ ಎಂದು ನಾನೆಲ್ಲೋ ಕಂಡಿರಿಸಲಿಲ್ಲವೇ? ಜೋಪಾನವಾಗಿ ಮನೆಗೆ ಹೋಗಮ್ಮ. ಒಂದ್ ನಿಮಿಷ ನಿಂತ್ಕೊಳ್ಳಿ. ನೋಡಿ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಎರಡನ್ನೂ ಕಾಪಾಡಿದ್ರಿ. ನಿಮ್ಮ ಹತ್ರ ನಾನೊಂದು ಮಾತು ಅದೇನು ಕೇಳಿ ರಾಜ್ಕುಮಾರಿ? ನೋಡಿ, ಕ್ರಾಂತಿವೀರ ಪುರುಷೋತ್ತಮ ಇವತ್ತು ಸ್ಪರ್ಧೆಯಲ್ಲಿ ಗೆದ್ದಾಗ ಪುಷ್ಪದ ಮಾಲೆ ಹಾಕ್ಬೇಕಾದ್ರೆ ನಿಮ್ಮ ಕೈ ಸ್ಪರ್ಶ ನನಗಾಯ್ತು. ಅದರಿಂದ ನೀವು ನನ್ನ ಮನಸ್ಸಿನಲ್ಲಿದ್ದೀರಾ. ಇವತ್ತು ನನ್ನ ಮಾನ ಪ್ರಾಣ ಎರಡನ್ನೂ ಕಾಪಾಡಿದ್ದೀರಾ. ನೀವು ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನನ್ನನ್ನು ಸತಿಯನ್ನಾಗಿ ಸ್ವೀಕರಿಸಬೇಕು. ನಿಮ್ಮ ಅಡಿ ಹಿಡಿದು ಬೇಡ್ಕೊಳ್ತೀನಿ. ಎದ್ದೇಳು ರಾಜ್ಕುಮಾರಿ, ಎದ್ದೇಳು. ಇದೆಂತ ನಿನ್ನ ನಿರ್ಧಾರ? ನಿಮ್ಮ ಅಣ್ಣ ನಮ್ಗೆ ಹುಟ್ಟಾ ಕುಲವೈರಿ. ಈ ಸಂಬಂಧ ನಡೆಸುವುದೇ ಇದ್ಯಾವ ನಿನ್ನ ನಿರ್ಧಾರ? ನೋಡಿ, ನೀವು ನಿರ್ಧಾರನ ಬದಲಾಯಿಸ್ಕೊಳ್ಳೇಬೇಕು. ನನ್ನನ್ನ ಸತಿಯನ್ನಾಗಿ ಸ್ವೀಕರಿಸಲೇಬೇಕು. ಆಯ್ತು ರಾಣಿ.